ಹಾಯ್ ಫ್ರೆಂಡ್ಸ್, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಟಾಸ್ಕ್ಗಳ ಅಂತ್ಯಕ್ಕೆ ಪಾಯಿಂಟ್ಸ್ ಟೇಬಲ್ ಈ ಥರ ಇತ್ತು. ಮೊದಲನೇದಾಗಿ ಪ್ರತಾಪ್ ಅವ್ರದ್ದು 280 ಪಾಯಿಂಟ್ಸು, ಇನ್ನು ಎರಡನೆಯವರಾಗಿ ಸಂಗೀತ ಅವ್ರದ್ದು 260 ಪಾಯಿಂಟ್ಸು, ಇನ್ನು ಮೂರನೆಯವರಾಗಿ ವರ್ತೂರ್ ಸಂತೋಷ್ ಅವ್ರದ್ದು 200 ಪಾಯಿಂಟ್ಸು. ಇನ್ನು ಉಳಿದಂತೆ ಎಲ್ಲ ಸ್ಪರ್ಧಿಗಳ ಪಾಯಿಂಟ್ಸು 200 ಪಾಯಿಂಟ್ಸ್ಗಿಂತ ಕಡಿಮೆ ಇತ್ತು ಅಂತ ಹೇಳ್ಬೋದು. ಎಲ್ಲ ಟಾಸ್ಕ್ಗಳು ನೆನ್ನೆನೇ ಮುಕ್ತಾಯಗೊಂಡಿವೆ ಅಂತ ನಾನು ವಿಡಿಯೋ ಮಾಡಿದ್ದೆ. ಆದರೆ ಬಿಗ್ ಬಾಸು ಇವತ್ತು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ನ ಯಾರೆಲ್ಲ ಆಡೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಹೇಳೋದಾದರೆ, ವಿನಯ್ ಅವರು, ಸಂಗೀತ ಅವರು, ತುಕಾಲಿ ಸಂತೋಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು, ಈ 4 ಜನ ಈ ಟಾಸ್ಕ್ನ ಆಡೋದಕ್ಕೆ ರೆಡಿಯಾಗಿರ್ತಾರೆ. ಆಗ ಲಾಸ್ಟ್ ಗೇಮ್ ಪ್ರತಾಪ್ ಅವರು ಗೆದ್ದಿರೋದ್ರಿಂದ ಬಿಗ್ ಬಾಸು ಅವರಿಗೊಂದು ವಿಶೇಷ ಅಧಿಕಾರ ಕೊಡ್ತಾರೆ. ಏನು ಆ ವಿಶೇಷ ಅಧಿಕಾರ ಅಂದರೆ, ಈ 4ರಲ್ಲಿ ಒಬ್ಬರನ್ನ ನೀವು ಕೂರಿಸ್ಬಿಟ್ಟು ನೀವು ಅವ್ರ ಪ್ಲೇಸಲ್ಲಿ ಈ ಟಾಸ್ಕ್ನ ಆಡ್ಬೋದು ಅಂತ ಹೇಳ್ತಾರೆ. ಆಗ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಟಾಸ್ಕಿಂದ ಹೊರಗಿಟ್ಟು ಪ್ರತಾಪ್ ಅವರು ಆ ಟಾಸ್ಕ್ನ ಆಡೋದಕ್ಕೆ ಹೋಗ್ತಾರೆ. ಆಗ ಸಂಗೀತ ಅವರ ಮತ್ತು ಪ್ರತಾಪ್ ಅವರ ಮಧ್ಯೆ ಒಂದಷ್ಟು ವಾದ ವಿವಾದಗಳು ನಡೀತವೆ ಅಂತ ಹೇಳ್ಬೋದು. ನೆಕ್ಸ್ಟು ಸಂಗೀತ ಅವರು ವಿನಯ್ ಅವರು ಈ ಟಾಸ್ಕ್ನ ವಿನ್ ಆಗ್ತಾರೆ ಅಂತ ಗೆಸ್ ಮಾಡಿರ್ತಾರೆ ಹೊರಗಡೆ ಕೂತ್ಕೊಂಡು. ಅದೇ ಥರ ಈ ಟಾಸ್ಕ್ನ ವಿನಯ್ ಅವರು ವಿನ್ ಆಗ್ತಾರೆ. ಹಾಗಾಗಿ ಸಂಗೀತ ಅವರಿಗೆ 40 ಪಾಯಿಂಟ್ಸ್ ಸಿಗುತ್ತೆ. ಈ ಟಾಸ್ಕ್ನಲ್ಲಿ 40 ಪಾಯಿಂಟ್ಸು ಪ್ಲಸ್ಸು ಅವ್ರದ್ದು ಹಳೆ ಪಾಯಿಂಟ್ಸ್ 260 ಆ್ಯಡ್ ಮಾಡಿದ್ರೆ 300 ಪಾಯಿಂಟ್ಸು. ಪ್ರತಾಪ್ ಅವ್ರದ್ದು 280 ಪಾಯಿಂಟ್ಸ್ ಇರುತ್ತೆ. ಈ ಟಾಸ್ಕ್ನಲ್ಲಿ ಪ್ರತಾಪ್ ಅವರಿಗೆ 1 ಪಾಯಿಂಟು ಸಿಗಲ್ಲ, ಅವರು ಸೋಲ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಾಪ್ ಅವ್ರದ್ದು 280 ಪಾಯಿಂಟ್ಸ್ ಅಷ್ಟೇ ಇರುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ. ಆದರೆ ಸಂಗೀತ ಅವ್ರದ್ದು ಮಾತ್ರ 300 ಪಾಯಿಂಟ್ಸ್ ಆಗುತ್ತೆ. 300 ಪಾಯಿಂಟ್ಸ್ಗಳೊಂದಿಗೆ ಅವರು ಡೈರೆಕ್ಟಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಂಗೀತ ಅವರು ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.